ಇವತ್ತು ಸ್ಯಾಟರ್ಡೇ ಪೂಜೆ ಎಲ್ಲ ಆಯಿತು. ಸ್ಯಾಟರ್ಡೇ ಪೂಜೆ ಆಗಿದೆ. ಸೊ ನೆನ್ನೆ ಮೆಹಂದಿ ಸ್ಟೋರಿ ನಾನು ಹೇಳ್ತೀನಿ ಕಂಪ್ಲೀಟಾಗಿ. ನಮ್ಮ ಅಕ್ಕಂಗೆ ಬ್ಯಾಕ್ ಸೈಡ್ ಬಿಡಿಸೋಣ ಅಂತ ಹೇಳಿ ಅವರೇ ಕೊಟ್ಟೋಗಿದ್ದು ಮೆಹಂದಿನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಅಕ್ಕಂಗೆ ಹಾಕ್ಬಿಡೋಣ. ನಡ್ಕೊಂಡು ಹೋಗ್ತಿದ್ದೀನಿ ಬಿಸಿಲಲ್ಲಿ. ನನ್ನದು ಫುಲ್ ಸುಸ್ತಾಗ್ತಾ ಇದೆ. ಏನಾಯ್ತು ದೊಡ್ಡಮ್ಮ? ಅಡಿಕೆ ಮನೆ ನಾಯಿ ಕೂಡ ಹಾಕ್ತೀನಿ ನೀನು. ಕೋಳಿ ಬಿಟ್ಬಿಟ್ಟು ನಾಯಿ ಕೂಡ ಹಾಕಿದ್ಯಾ? ಸೂಪರು. ತಿಂದೈತೆ ಈಗ? ಬಿದ್ದರೆ ಅಲ್ಲಿ ಮುರ್ಕಂತೀಯ ಸೋನಿ? ಜಾಣಲ್ಲ ನೀನು, ಹೋಗೋದು ಹಂಗ ಮನೆ ಕತ್ತಾಳೆ. ಊಟ ಮಾಡ್ದಲ್ಲೇ ಮಲ್ಗಂಗೆ ಇಲ್ಲ ಇವತ್ತು. ಉಂಡ್ರಲ್ಲೇ ಇಲ್ಲಿ ರೆಬಲ್ ಹೇಳಿಲ್ವಾ? ಲಿಪ್ಸ್ಟಿಕ್ ಹೋಗುತ್ತಾ? ಅವಳು ನೋಡ, ಅವಳು ಲಿಪ್ಸ್ಟಿಕ್ ಹಚ್ಚಲ್ಲ ಹೆಂಗೆ ಓಡಾಡ್ತಾಳೆ ಅವಳು. ಶಾಮಿಯಾನ ಹಾಕೋರ ಹೆಂಗೆ ಹಾಕ್ಬಿಟ್ಟು ಹೋಗ್ಬೇಕು. ಸುಮ್ಮನೆ ಓನರ್ನ ಕರೀತಾರೆ. ನಾವು ಮಮ್ಮಿ ಕರೆದೆ ಯಾವ ಕಡೆಯಿಂದ ಮಾಡ್ತಾರೆ ಅಂತ ಕೇಳೋಣ ಅಂತ. ಕೇಳೋದು ಮಾ ನೋಡಿ ಪ್ರೇಕ್ಷಾ, ಇದೇ ಇದು ಕಂಡೋಡಮ್ಮ ಕಟ್ ಮಾಡಿಸಿರೋದು. ನೀನೊಂದು ಸಲ ಬಿಡ್ಕೊಂಡು ನಿಂತ್ರೆ ಹಂಗ ಫುಲ್ ಸ್ಟ್ರಾಂಗ್ ಆಗಿದ್ದೀನಿ. ನೀನು ಸ್ಟೇಜೆಲ್ಲ ಹಾಕೋಕೆ ಅಂತ ಹೇಳಿ ಬಂದಾಗಲೇ ಶಾಮಿಯಾನದವರ ಆಲ್ಮೋಸ್ಟ್ 6:30 7 o'clock ಆಗಿತ್ತು. ಬಟ್ ಅದು ಏನಾಯಿತು ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲಗಳು ಸ್ಟಾರ್ಟ್ ಆಗೋಯಿತು. ಯಾವ ಕಡೆ ಸ್ಟೇಜ್ ಬರಬೇಕು, ಯಾವ ಕಡೆ ಊಟಕ್ಕೆ ಕೂರಿಸ್ಬೇಕು, ಅದೆಲ್ಲ ಕಂಪ್ಲೀಟ್ ಕನ್ಫ್ಯೂಷನ್ಸ್ ಆಗೋಯಿತು. ದೆನ್ ಅದಾದಮೇಲೆ ನಾವು ಏನು ಮಾಡಿದ್ವಿ, ಊಟಕ್ಕೆ ಸೈಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಸೈಡ್ ಸಿಗಲಿಲ್ಲ, ಮಧ್ಯ ರೋಡ್ಗೆ ಬರ್ತಿತ್ತು. ಮಧ್ಯ ರೋಡಿಗೆ ಹಾಕಿಸಿದ್ವಿ. ಆಮೇಲೆ ಟ್ರ್ಯಾಕ್ಟರೆಲ್ಲ ಓಡಾಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಬಿಕಾಸ್ ಈ ಟೈಮಲ್ಲಿ ಭತ್ತದ ಹುಲ್ಲನ್ನ ಬಡಿಯೋ ಅಂಥ ಈ ಟೈಮಲ್ಲಿ. ಸೊ ಎಲ್ಲರೂ ರೋಡಲ್ಲಿ ಓಡಾಡ್ತಿರ್ತಾರೆ, ಆಗೋದಿಲ್ಲ. ಸುಮ್ಮನೆ ಅವ್ರಿಗೂ ರಿಸ್ಕ್ ಕೊಡೋದಿಲ್ಲ. ನಾವೇನು ಫಂಕ್ಷನ್ಸ್ ಮಾಡಿಬಿಡ್ತೀವಿ, ಬಟ್ ಅವ್ರಿಗೆ ರಿಸ್ಕ್ ಆಗುತ್ತೆ ಅಂತ ಹೇಳಿ ನಾವು ಅದನ್ನು ತೆಗೆಸ್ಬಿಟ್ಟು ಮಾರ್ನಿಂಗ್ ಬಂದು 1 piece ಶಾಮಿಯಾನ ಹಾಕ್ಕೊಟ್ರು. ಬಟ್ ನೈಟೇನೆ ಆಲ್ಮೋಸ್ಟ್ ಒಂದು 10 o'clock ಆಗೋತ್ತಿಗೆ ಸ್ಟೇಜ್ ಎಲ್ಲನೂ ಕಂಪ್ಲೀಟ್ ಮಾಡಿ ಕೊಟ್ಟು ಹೋದರು ಅವರು. ಅಕ್ಕ ಕೂಡ ಸಲೂನ್ಗೆ ಹೋಗಿ ಬಂದಿದ್ದು ತುಂಬ ಟೈಮ್ ಆಗೋಗಿತ್ತು. ಹಂಗಾಗಿ ನಾವು ಒಂದು ಆಲ್ಮೋಸ್ಟ್ 12 o'clock ಆಗಿತ್ತು ಅನಿಸುತ್ತೆ. ಆವಾಗ ಮಮ್ಮಿ ಜ್ಯುವೆಲ್ಸು ಹಾಗೆ ದೊಡ್ಡಮ್ಮ ಕೂಡ ಜ್ಯುವೆಲ್ಸ್ ಎಲ್ಲನೂ ಹಾಕ್ಕೊತಾ ಇದ್ರು. ಯಾವುದ್ಯಾವ್ದು ಬೇಕು, ಬೆಳಗ್ಗೆ ಗಡಿಬಿಡಿಲಿ ಆಗೋದಿಲ್ಲ, ಅದಕ್ಕೆ ನೈಟೇ ಹಾಕ್ಕೊಂಬಿಡಿ ಅಂತೇಳಿ. ಇಲ್ಲ 11:30 ಆಗಿದೆ, ನೀವೇ ನೋಡಿ. ಹಾಕ್ಕೊತಾ ಇದ್ರು. ಸೊ ನಾನು ಕೂಡ ಎಲ್ರದ್ದು 3 ಜನದ್ದು ಸ್ಯಾರಿ ಪಿನ್ ಮಾಡಿದೆ. ನಾನು ಸ್ಯಾರಿ ವೇರ್ ಮಾಡ್ತಿರ್ಲಿಲ್ಲ, ಹಾಗಾಗಿ ನಂದೇನಿರಲಿಲ್ಲ. ಅವ್ರು 3 ಜನದ್ದು ಕೂಡ ಸ್ಯಾರಿನ ಪಿನ್ ಮಾಡಿದೆ. ಹಾಗೆಯೇ ಅಕ್ಕನ ಕಾಸ್ಟ್ಯೂಮ್, ನನ್ನ ಕಾಸ್ಟ್ಯೂಮ್ ಆ್ಯಂಡ್ ಗುಡ್ಡು ಕಾಸ್ಟ್ಯೂಮ್ ಪ್ರತಿಯೊಂದನ್ನು ಕೂಡ ನಾನು ಇನ್ನೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಳು ಬಂದು ಪ್ರೇಕ್ಷಾ, ಅವಳಿಗೆ ಹೇರ್ ಕಟ್ ಮಾಡಿಬಿಟ್ಟೆ ಅಂತ ಹೇಳಿ ತುಂಬ ಬೇಜಾರಿದ್ಲು. ಅದನ್ನೇ ಹೇಳ್ತಿದ್ದೆ, ನಂಗೆ ಬೇಜಾರಾಯಿತು ಅಂತ ಹೇಳಿ. ಅವಳದು ಒಂದು ಕಾಮಿಡಿ ಕೂಡ ಇದೆ. ಅವಳು ಅದೇ ಗುಂಗಲ್ಲಿ ಮಲ್ಕೊಂಡು ಮಿಡ್ ನೈಟು ನನಗೆ ಬೇಡಕ್ಕೆ ಬೇಡ ಅಂತ ಎಲ್ಲ ಕನಸಲ್ಲೆಲ್ಲ ಕನ್ವರಿಸ್ತಾ ಇದ್ಲು. ಪಾಪ ಅನ್ನಿಸ್ಬಿಟ್ಟು ಹೇರ್ ಕಟ್ ಮಾಡಿ ಬೇಜಾರಾಗೋಯ್ತು. ಆಮೇಲೆ ಗುಡ್ಡು ಕೂಡ ಮಲ್ಕೊಂಡ್ಬಿಟ್ಟ. ಅವ್ನು ಮಲ್ಕೊಂಡ್ರೆ ಅರ್ಧ ಕೆಲಸ, ಆದಷ್ಟು ಕೆಲಸ ನಮಗೆ. ಟೈಮ್ ಎಷ್ಟು ಹೇಳು ಮೂಲೆ, ಒಂದು ವ್ಲಾಗಿಗೆ ಹೇಳ್ಬಿಡೋಣ. ಅಯ್ಯೋ ನಾ ಹೇಳು ಗೈಸ್, ಏನು ಗೊತ್ತಾ, ಹಿಂಗೇನಾದ್ರು ನಾನು ಇಟ್ಕೊಂಡ್ರೆ ಇದ್ರೊಳಗೆ ಇಡ್ಲಿ ಸಾಂಬಾರು ಎಲ್ಲ ಕಾಣಿಸುತ್ತೆ. ಬಿಡು ಪ್ರೇಕ್ಷೆ. ದೊಡ್ಡಮ್ಮ ಹೆಂಗೆ ಕಾಣಿಸ್ತಾಳೆ ದೊಡ್ಡಮ್ಮ? ಸಂಗೀತ ಏನು ಹೇಳ್ತಿದ್ಯಾ? ಚೂರು ಮೆನು ಕಲ್ತಿಗೆ ಶಾಂಪು ಇಷ್ಟೊತ್ತಿನ ಶಾಂಪು ಐಲೈನರಲ್ಲ ಅಲ್ಲಿ ತೋರಿಸು. ಅಲ್ಲ 1-2 ಕೊಳಿಸ್ತೀನಿ ಬಿಡಿಯತಿ. ಇವೆಲ್ಲ ಸ್ಯಾರಿ ಎತ್ತಿಟ್ಬಿಡು. ಸ್ಯಾರಿ ಇವೆಲ್ಲ ಬೆಳಗ್ಗೆ ಹಾಕೊಳ್ಳೋ ಅಂತ. ಅಲ್ಲ ಕೊಳ ಇಲ್ಲ, ಇದ್ರ ಮೇಲೆ ನೆನ್ಸ್ಕೊಂಡು
ಐ ಚಾ ಬಾಯ ನನ್ನ ತಂಗಿ ಕೊಡು ಅಂದ್ರೆ ಅದೇ ಬದ್ನೆ ಓದ್ತಾಳೆ. ಐ ನನ್ನ ಬಟ್ಟೆ ಇದಾವ ಅಲ್ಲಿ ತಡಿ ಹೊಡೆದಾಡ್ತವ್ರಿ ಹುಡುಗಿ ಟಾಪ್ ಹೋತು ಅದು ದೂಳಿದ್ರ ಕೊನಿಗೆ ಇಲ್ಲ ರೊಕ್ಕಗಳಪ್ಪ ಹಾಂ ಆಯ್ತು ಒಂಚೂರು ಒಂದು ನೈಟ್ ಕಡೆ ಸೇವಾ ಸೇವಾ ಹುಷಿತಾಳೆ ಹುಷಿಯ. ಈ ಒಂದು ವ್ಲಾಗಲ್ಲಿ ನಮ್ಮ ದೊಡ್ಡಮ್ಮ 90 ತಗೋ 1 ಕ್ವಾರ್ಟ್ರ್ ತಗೋ ಈ ಸಮಥಿಂಗ್ ಇದನ್ನೆಲ್ಲ ಮಾತಾಡಿರೋದು ಆ್ಯಸ್ ಎ ಜೋಕಾಗಿ ತಗೊಳ್ಳಿ. ಬಿಕಾಸ್ ಅವ್ರು ಹಾಗೆ ಮಾತಾಡೋದು ಕಾಮಿಡಿಯಾಗಿ, ಯಾರೂ ಕೂಡ ತಗೊಳ್ಳೋದಿಲ್ಲ. ನಿಮಗೆ ಗೊತ್ತಿರೋ ಪ್ರಕಾರ ಯಾವ ಹೆಣ್ಮಕ್ಳು ಕೂಡ ತಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೆಯೇ ಸುಮ್ಮನೆ ಮಾತಾಡ್ತಾರೆ. ಡೋಂಟ್ ಟೇಕ್ ಸೀರಿಯಸ್. ಓಕೆ, ನಾವು ಬೇಗ ಮಲ್ಕೊಂಡು ಬೇಗ ಎದ್ದೋಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಲೇಟಾಗಿ ಮಲ್ಕೊಂಡು ಬೇಗ ಎದ್ದೋಳ್ವಿ. ಆಲ್ಮೋಸ್ಟ್ 1:30 ಮಲ್ಕೊಂಡಿದ್ದು. ಗುಡ್ಡು 6 ಗಂಟೆಗೆಲ್ಲ ಎದ್ಬಿಟ್ಟಿದ್ದ. 5:30 ಅನಿಸುತ್ತೆ ನಾವೇ ಎದ್ದೊಳಿಸಿದ್ದು. ಬಿಕಾಸ್ ಅವ್ನು ಸ್ವಲ್ಪ ಆಟ ಆಡ್ಕೊಂಡು ಮಲ್ಕೊಳ್ಳೋ ಟೈಮಿಗೆ ಕರೆಕ್ಟ್ ಆಗಿಬಿಡುತ್ತೆ ಅಂತ ಹೇಳಿ ಡೆಕೋರೇಷನ್ಸ್ನ ಈ ಥರ ಮಾಡಿಸಿದ್ವಿ. ಬಟ್ ಈ ವ್ಲಾಗಲ್ಲಿ ನಾನು ಯಾವುದ್ರಲ್ಲಿ ಮಾಡಿಸಿದ್ದು, ಎಷ್ಟು ಕೊಟ್ವಿ, ಅದನ್ನೇನು ಡೀಟೇಲ್ಸ್ ಹೇಳಲ್ಲ. ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ಬಿಕಾಸ್ ತುಂಬ ಲಾಂಗ್ ಆಗುತ್ತೆ ಅನ್ನೋ ಕಾರಣದಿಂದ ಇನ್ನೊಂದು ವ್ಲಾಗಲ್ಲಿ ಹೇಳ್ತೀನಿ. ನಮಗಂತೂ ಬರ್ತಡೇ ಸೆಲೆಬ್ರೇಟ್ ಮಾಡ್ತಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಅವ್ನ ಬರ್ತಡೇ ಆಗಿ ಆಲ್ಮೋಸ್ಟ್ 15 ಡೇಸ್ ಆದಮೇಲೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಬಿಕಾಸ್ ಅದು ರೀಸನ್ ಆ ಡೇ ಅಮಾವಾಸ್ಯೆ ಆ ಫಂಕ್ಷನ್ ಈ ಫಂಕ್ಷನ್ ಅಂದ್ಕೊಂಡು ಮಾಡೋಕ್ಕೆ ಆಗಿರಲಿಲ್ಲ. ಫೈನಲಿ ಮಾಡ್ತಿದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಇದೆ. ಆ್ಯಂಡ್ ಈಗ ಇನ್ಸ್ಟಾದಲ್ಲಿ ಕೂಡ ಕೇಳ್ತಾಯಿದ್ರು ಏನೇನು ಗಿಫ್ಟ್ ಬಂತು ಅಂತ. ಅದನ್ನು ಕೂಡ ಹೇಳ್ತೀನಿ. ನಾನು ಮಮ್ಮಿ ತುಂಬ ಫೋಟೋಸ್ ತೊಗೋತೀವಿ. ಬಟ್ ನಾನು ಅಪ್ಪ ತೊಗೊಳೋದು ತುಂಬ ಅಂದರೆ ತುಂಬ ರೇರ್. ಬಿಕಾಸ್ ಅಪ್ಪ ನಮ್ಮ ಕೈಗೆ ಸಿಗೋದಿಲ್ಲ, ಕೆಲಸ ಅಂತಾರೆ. ಅವರು ಆಲ್ಮೋಸ್ಟ್ ಫೈನಲಿ ತುಂಬ ಎಮೋಷ್ನಲ್ ಆದರೂ ಕಣ್ಣಲ್ಲಿ ನೀರು ಕೂಡ ಬರ್ತಾಯಿತ್ತು ಅವ್ರಿಗೆ. ಯಾವುದೇ ಫ್ಯಾಮಿಲಿ ಈವೆಂಟ್ಸಲ್ಲೂ ಕೂಡ ಎಲ್ಲ ಫಂಕ್ಷನ್ಸು ಕ್ಲಿಯರ್ ಆದಮೇಲೆ ಮಕ್ಳದ್ದು ಒಂದು ಚಿಕ್ಕ ಡ್ಯಾನ್ಸ್ ಅಂತ ಇರುತ್ತೆ. ಅದೇ ಥರ ನಮ್ಮ ಕೂಡ ಆಯ್ತಿತ್ತು. ಆ ಪ್ರೇಕ್ಷಕ್ ತುಂಬ ಶೈ ಪರ್ಸನ್ ಇದ್ದಂಗೆ. ಆದರೆ ಶಾನು ಮತ್ತು ಸೋನು ತೀರಾ ಡ್ಯಾನ್ಸ್ ಹುಚ್ಚಿದೆ ಅವ್ರಿಗೆ. ಸೊ ಅವರು ಆ ಸಾಂಗ್ ಹಾಕಿ ಈ ಸಾಂಗ್ ಹಾಕಿ ಅಂತ ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಬಟ್ ಈ ಒಂದು 6 ಮಂತ್ಸಿಂದ ಸ್ವಲ್ಪ ತೀರಾ ಪ್ರೇಕ್ಷೆಗಿಂತ ಸೈಲೆಂಟ್ ಆಗೋಗಿದ್ದಾಳೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅವಳಿಗೇನೆ ಈ ವ್ಲಾಗ್ ನೋಡ್ತಿದ್ರೆ ಏನಕ್ಕೆ ಸೈಲೆಂಟ್ ಆಗಿದೆಯಾ ನನ್ನ ಕ್ವಶನ್ ಇದು. ಸೋನುದು ಕೂಡ ಡ್ಯಾನ್ಸ್ ಎಲ್ಲ ನಡೀತಾನೇ ಇತ್ತು. ನಾನು ಅನ್ಕೋತಿರ್ತೀನಿ ನಂದು ವ್ಲಾಗ್ ಯಾರೂ ನೋಡಲ್ಲ ಅಂತ. ಇವರು ಮಮ್ಮಿ ಕೆಲ್ಸಕ್ಕೆ ಹೋಗ್ತಿದ್ದವರು ಅವರೆಲ್ಲರೂ ಕೇಳ್ತಿದ್ರು ವ್ಲಾಗಿಗೆ ವಿಡಿಯೋ ಅಂತ ಎಲ್ಲ ಹೇಳಿ. ಹಾಗೆ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲ ರೇಗಿಸ್ತಾಯಿದ್ರು, ನೀನು ಒಂದು ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡು, ಇಲ್ಲ ಪೂರ್ತಿ ಕನ್ನಡದಲ್ಲಿ ಮಾತಾಡು, ಮಿಕ್ಸ್ ಮಾಡಿ ಮಾತಾಡಬೇಡ ಅಂತ. ಗೈಸ್ ನನಗೆ ಬರೋದೇ ಹಾಗೆ. ಆ್ಯಂಡ್ ಇನ್ನೊಂದೇನಂತಂದರೆ ಈ ಹ್ಯಾಂಡ್ ಅಂತ ಮಾತಾಡಿದೆ ನೋಡಿ, ಅದನ್ನು ಕೂಡ ಮಾತಾಡಬಾರ್ದಂತೆ ಆ ಥರ ಹೇಳ್ತಿದ್ದಾರೆ. ನನಗಂತೂ ನಿಜವಾಗ್ಲೂ ಬರೋದಿಲ್ಲ. ನಾನು ಹೀಗೆ ಮಾತಾಡ್ತೀನಿ. ನನ್ನ ವ್ಲಾಗ್ ಅಷ್ಟು ನನ್ನನ್ನು ಹೀಗೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ ನಾನು ಹೀಗೆ ಮಾತಾಡೋದು. ಯಾರು ಏನೇ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಿಕಾಸ್ ಇವತ್ತು ಬೆಳೀದೇ ಇರೋರು ನಾಳೆ ಬೆಳೀತಾರೆ ಅನ್ನೋದು ಒಂದು ಕಾನ್ಫಿಡೆಂಟ್ ನನ್ನ ತಲೆಯಲ್ಲಿದೆ. ನೀವು ಬೆಳೆಸ್ತೀರಾ ಅನ್ನೋದು ಕೂಡ ಇದೆ. ಮಧ್ಯೆ ಇಂಗ್ಲೀಷ್ ಬರೋದ್ರಿಂದ ನನ್ನ ವ್ಲಾಗರ್ಸು ರಿಜೆಕ್ಟ್ ಮಾಡ್ತಾರೆ ಅನ್ನೋದು ನನ್ನ ನಿಜವಾಗ್ಲೂ ತಲೆಯಲ್ಲಿಲ್ಲ. ಹಾಗೆಯೇ ನೀವು ಕೂಡ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೆನ್ ಇನ್ನೊಂದೇನೆಂದರೆ ಅಲ್ಲಿ ನಿಮಗೆ ಬೈಕ್ ಕಾಣಿಸ್ತಿರ್ಬೋದು, ರಾಯಲ್ ಎನ್ಫೀಲ್ಡು. ಅದನ್ನು ನಮ್ಮ ಅತ್ತಿಗೆನೇ ಓಡಿಸ್ಕೊಂಬರ್ತಿರೋದು. ಅವ್ರಿಗೆ ರಾಯಲ್ ಎನ್ಫೀಲ್ಡ್ ಎಲ್ಲದೂ ಬರುತ್ತೆ. ನಮಗೆ ಶೇಮ್ ನಿಜವಾಗ್ಲೂ ನಾನು ಸ್ಕೂಟಿ ಕೂಡ ಓಡಿಸಲ್ಲ. ಬಟ್ ಅವರು ಎಲ್ಲ ಕಾರು ಪ್ರತಿಯೊಂದೂ ವೆಹಿಕಲ್ಸ್ನ ಕೂಡ ಓಡಿಸ್ತಾರೆ. ಆಮೇಲೆ ನಮ್ಮ ಅಣ್ಣನ ಕೂರಿಸ್ಕೊಂಬರ್ತಿದ್ರು. ಅದು ನೋಡೋಕ್ಕೆ ಏನೋ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಖುಷಿ ಆಗುತ್ತೆ. ಬಿಕಾಸ್ ಅವರಿಬ್ಬರು ಪೇರ್ ತುಂಬ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿಯಲ್ಲಿ ನನಗೆ ಸ್ವಲ್ಪ ಫೇವ್ರೆಟ್ ಪೇರ್ ಅಂತಲೇ ಹೇಳ್ಬೋದು. ಸೊ ನೀವೇ ನೋಡಿ ಹೇಗಿದೆ ಅಂತ, ಅವರಿಬ್ಬರು ಪೇರ್ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ತುಂಬ ಕ್ಲಿಪ್ಪಿಂಗ್ಸ್ನ ನಾನು ಬರ್ತಡೇಲಿ ತೊಗೊಳಕ್ಕಾಗಲಿಲ್ಲ. ಬಿಕಾಸ್ ಓಡಾಟದಲ್ಲಿ ಮರ್ತು ಹೋಗ್ಬಿಟ್ಟಿದ್ದೆ. ನಾನು ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬಿಂದ ನನ್ನ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ ಅನ್ನೋ ಒಂದು ಖುಷಿ, ಹಾಗೆ ನಂಬರ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಖುಷಿ ಇರುತ್ತೆ. ಹಾಗಾಗಿ ಬಾಯ್.